ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಒನ್ ಡೇ ಸಿಂಪಲ್ ಹೋಳ್ಗೆ ಮಾಡ್ತಾಯಿದ್ದೀನಿ. ಏನೆಲ್ಲ ಮಾಡಿದೆ ಅನ್ನೋದನ್ನ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ನೋಡಿ. ಬೆಳಿಗ್ಗೆನೇ ಎದ್ದು ದೇವ್ರ ಪೂಜೆ ಆಯಿತು. ಪೂಜೆ ಆದಮೇಲೆ ನಿಮಗೋಸ್ಕರ ಒಂದು ಸಿಂಪಲ್ ರಂಗೋಲಿ ತೋರಿಸ್ತಾ ಇದ್ದೀನಿ ನೋಡಿ, ಲೈಕ್ ಮಾಡಿ.
ಕಲರ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 1 ಸ್ಪೂನ್ ಟೀ ಪುಡಿ, 1 ಸ್ಪೂನ್ ಮೆಂತ್ಯ ಮತ್ತು ಮೆಹಂದಿ. ಬ್ಲ್ಯಾಕ್ ಮೆಹಂದಿ ತಗೋಬೇಕು. ತಗೊಂಡು ಒಂದು ಪಾತ್ರೆಯಲ್ಲಿ 1 ಲೋಟ ನೀರು ಹಾಕಿ ಇದಕ್ಕೆ ಟೀ ಪುಡಿ ಮತ್ತು ಮೆಂತ್ಯನ ಹಾಕಿ ಕುದಿಸ್ಬೇಕು ಚೆನ್ನಾಗಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಜಾಸ್ತಿ ಮೆಹಂದಿ ಹಾಕಿದ್ರೆ ಜಾಸ್ತಿ ಟೀ ಪುಡಿ ಮತ್ತು ಮೆಂತ್ಯ ಹಾಕಿ ಕುದಿಸಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದನ್ನು ಒಂದು ಬಟ್ಲಲ್ಲಿ ಇದನ್ನು ಮೆಹಂದಿ ಹಾಕಿ ಇದನ್ನು ಕಲಿಸ್ಬೇಕು. ನೋಡಿ, ಕುದಿರೋ ನೀರು ಈ ಥರ ಕೆಂಪಗೆ ಬಂದಿದೆ. ಇದನ್ನು ಫಿಲ್ಟ್ರ್ ಮಾಡಿ ಮೆಹಂದಿಗೆ ಮಿಕ್ಸ್ ಮಾಡಬೇಕು. ಇದನ್ನು ಟೀ ಪುಡಿ ಜೊತೆಗೆ ನೀವು ಈರುಳ್ಳಿ ಮತ್ತು ಕರಿಬೇವಿನಾದರೂ ಸೇರಿಸ್ಕೊಂಡು ಕುದಿಸಿ ಇದನ್ನು ಮಿಕ್ಸ್ ಮಾಡ್ಕೊಬೋದು, ಇನ್ನೂ ಒಳ್ಳೆಯದು. ಮತ್ತು ಇದನ್ನು ಏರ್ಗೆ ಹಚ್ಕೊಂಡು 2 ಅವರ್ಸ್ ಬಿಟ್ಟು ತೊಳ್ಕೊಂಡ್ರೆ ನೀಟಾಗಿ ಕಲರ್ ಬರುತ್ತೆ. ಮತ್ತು ಇದು 2 ತಿಂಗಳು 3 ತಿಂಗಳವರೆಗೂ ಇರುತ್ತೆ ಇದು. ನೆಕ್ಸ್ಟ್ ನಾನು ಹೆಸ್ರು ಕಾಳು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಸಿಂಪಲ್ಲು, ಬೇಗ ಮಾಡ್ಬೋದು. ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಕರಿಬೇವು ಹಾಕಿ ನೆಕ್ಸ್ಟು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿರಿ. ಅದು ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಬೇಗ ಫ್ರೈ ಆಗಬೇಕು ಅಂತ ಒಂದು ಸ್ವಲ್ಪ ಇದ್ರ ಮೇಲೆ ಸಾಲ್ಟ್ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಹೆಸ್ರು ಕಾಳು ನೆನಾಕಿ ಮೊಳಕೆ ಕಟ್ಟಿ ಇದನ್ನು ಮಾಡಬೇಕಾಗಿರೋದು. ಹೆಸ್ರು ಕಾಳು ಮತ್ತು ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ 1-2 ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟ ಇದಾಗುತ್ತಿದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಖಾರ ಬೇಡ, ಲೈಟಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಫ್ರೈ ಮಾಡ್ಬೋದು. ನೋಡಿ, ನಾನು ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಹಾಕ್ತಾಯಿದ್ದೀನಿ. ಇದನ್ನು ಮೊಳಕೆ ಕಾಳು ಬೇಯಿಸಬಾರ್ದು, ಒಗ್ಗರಣೆಲೆ ಇದನ್ನು ಫ್ರೈ ಮಾಡಿದ್ರೆ ಬೇಗ ಬೇಯುತ್ತೆ. ಇದನ್ನು ಸಪ್ರೇಟಾಗಿ ಏನು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ಇದರಲ್ಲೇ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಸಪ್ರೇಟಾಗಿ ಬೇಯಿಸಿದ್ರೆ ಹೆಸ್ರು ಕಾಳು ಚೆನ್ನಾಗಿರಲ್ಲ. ಹಿಂಗೆ ಒಗ್ಗರಣೆಲೆ ಒಂದು ಸಿಂಬಲ್ ಇಟ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡಬೇಕು. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕೊಬೇಕು. 1 ಸ್ಪೂನ್ ಖಾರದ ಪುಡಿ ಹಾಕಿದ್ರೆ ಸಾಕು. ನಾನು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ. ನಾನು ಇದು ಖಾರದ ಪುಡಿ ಹೇಗೆ ಮಾಡೋದು ಅನ್ನೋದನ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ. ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಯೂಸ್ ಮಾಡ್ಬೋದು. ನೋಡಿ, ಇದು ಫ್ರೈ ಆಗಿದೆ. ಈಗ ಮೊಟ್ಟೆ ಆ್ಯಡ್ ಮಾಡೋಣ ಇದಕ್ಕೆ. ನಾನಿಲ್ಲಿ 6 ಮೊಟ್ಟೆ ತಗೊಂಡಿದ್ದೀನಿ. ನೋಡಿ, ಇದಕ್ಕೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು.
ನೋಡಿ ಆಗಿದೆ. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈ ಥರ ಉಡಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ರೋಸ್ಟ್ ಮಾಡಬೇಕಿದನ್ನು ನೋಡಿ. ಈ ಥರ ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಆಗಿದೆ ಇದು ನೋಡಿ. ಇದು ನೈಟ್ ಇಲ್ಲಿ ನಮ್ಮ ಮನೆ ಹತ್ರನೇ ಬ್ರಹ್ಮಕಮಲ ಹೂವು ಬಿಟ್ಟಿತ್ತು, ಅದನ್ನು ವೀಡಿಯೋ ಮಾಡಿದ್ದೀನಿ. ಶಾರ್ಟ್ ವೀಡಿಯೋ ಹಾಕಿದೆ, ಅದನ್ನೇ ತೆಗೆದು ಇದಕ್ಕೆ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ.